ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರ್ಥೇ ಪರಮಾರಾಧ್ಯರಾದ ಅಕಾರಣ ಕರುಣಾಶಾಲಿ ಅನಿತ್ಯ ಬಂಧು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಮನೋವಾಕ್ಕಾಯಗಳೆಂದು ನೆನೆಸಿ ದಾಸರಲ್ಲಿ ಅಗ್ರಗಣ್ಯನೆಯ ರಾಮಭಕ್ತ ಹನುಮಂತನ ಚರಣಾರವಿಂದಗಳಿಗೆ ಶರಣೆಂದು ಯಾವ ಸದ್ಗುರುವಿನ 190ನೇ ಜಯಂತಿ ಮಹಾಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಶಿವಾನುಭವ ಪೀಠವನ್ನು ಅಲಂಕರಿಸಿದ ಎಲ್ಲ ಪೂಜ್ಯ ಮಹಾತ್ಮರಿಗೆ ನೆನೆದು ಪ್ರಿಯ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೆ ಶರಣ ನಿಮಗೆಲ್ಲರಿಗೂ ಒಂದು ಬಹಳ ಸಂತೋಷದ ಸುದ್ದಿ ಹೇಳಬೇಕಂತ ಮಾಡಿದ್ವಿ. ಕೇಳ್ತೀರಿ ನೀವು? ಅದೇನು ಅಂದ್ರೆ ನಾನು ನನ್ನ ಪ್ರವಚನವನ್ನು ಮುಗಿಸುತ್ತೇನೆ. 9 ಗಂಟೆ ಆಗ್ಯದ. ದೂರಿಂದ ಬರೋರು ಇದ್ದೀರಿ, ಬಂದಿರಿ, ಹೋಗ್ಬೇಕು. ನೀವು ಪ್ರವಚನ ಮಾಡೋದು ಕೇಳ್ಕೊಂಡು ಜೊತೆ ಬರಬೇಕು. ಸಾವಕಾಶ ಮುಗಿ ಟೈಮ್ಗೆ ಪಾರ್ವತಿ ಪತಿ ಹರರ ಅನ್ನೋ ಟೈಮ್ಗೆ ಬರ್ತೀರಿ. ಏನು ಬಾಡಿ ಹೇಳೋ ನಾಯಕ ಹಂಬಕ್ಕೆ ಹೇಳೋದು ನೀವು ಬರೋದೇ ಹೀಗೆ ಬಂದಿರಿ. ಈಗ 9ರ ಮೇಲೆ ಆಗ್ಯದ. ನೀವೆಲ್ಲರೂ ಊಟ ಮಾಡ್ಕೋಬೇಕು. ಇಷ್ಟು ಮಂದಿ ಒಮ್ಮೆ ಊಟ ಮಾಡಕ್ಕಾಗಿರ್ತಾವ, ಹಿಡಿತವೆ, ಊರಿಗೆ ಹೋಗ್ಬೇಕು. ನನಗೆ ಸಮಸ್ಯೆ ಏನು ಹೇಳಬೇಕು. ಇವತ್ತ ಮಹಾತ್ಮರು ಒಂದು ಮಾತು ಹೇಳಬೇಕಂತ, ಮನೆಯಾಗಲೇ ಇರ್ರಿ, ಮನೆ ಬಿಟ್ಟರೆ ಹೋಗಿ. ಶಾಂತ ಇರ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಒಳ್ಳೆಯ ಉರಿ ಆಗ್ಬೇಕು ಅಂದ್ರೆ ಕಟ್ಟಿಗೆ ಚಾಚಬಾರ್ದು. ಕಟ್ಟಿಗೆ ಹಿಂದಿಗೆ ತೆಗಿಬೇಕು. ಕಟ್ಟಿಗೆ ಚಾಚಿದ್ರೆ ಉರಿ ಕಮ್ಮಿ ಆಗುತ್ತೆ. ಕಟ್ಟಿಗೆ ಹಾಕೋತ ಇದ್ರೆ ಉರಿ ಉರಿತದ, ಕಟ್ಟಿಗೆ ಉಳಿತದ, ಕಡೆಗೆ ನಿಮ್ಮ ಮನೆ ಉಳಿತದ, ಕಡೆಗೆ ನಿಮ್ಮನ್ನೇ ಉರಿದು ಬೂದಿ ಮಾಡ್ತದೆ. ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಸುಂದರವಾದ ಏನಪ್ಪ ಅಂತ ಕೇಳಿದ್ರೆ ಮಾತನ್ನ ಹೇಳ್ತಾರೆ. ಕ್ರೋಧ, ಸಿಟ್ಟು, ದ್ವೇಷ ನಿಮ್ಮ ಮನಸ್ಸನ್ನು ಇಟ್ಕೋಬೇಡ್ರಿ ಅಂತ ಹೇಳ್ತಾರೆ. ಬೆಂಕಿ ಹಚ್ಚಿ ಉರಿಬಾರ್ದು, ಕಾವಾಗಬಾರ್ದು ಅಂದ್ರೆ ಕೇಳೋದಿಲ್ಲ. ಹಾಗ ಯಾರ ಮನುಷ್ಯರೇ, ಯಾರ ಬಗ್ಗೆರೆ, ಯಾರ ಸಲುವಾಗರೆ, ಎದರ ಸಲುವಾಗರೆ ಕೋಪ, ಸಿಟ್ಟು ಅನ್ನೋದು ಬಂತು ಅಂದ್ರೆ ಅದು ಮೊದಲು ನಿಮಗೂ ಸುಡ್ತದ, ಆಮೇಲೆ ಮಂದಿಗೂ ಸುಡ್ತದ. ಮನೆಯ ಕಿಚ್ಚು ಮನೆ ಸುಟ್ಟಲ್ಲ, ನೆರಮನೆ ಸುಡೋದು ಕೂಡಲ ಸಂಗಮ ದೇವ. ಯಾವ ಮನೆ ಕಿಚ್ಚ ಬೆಂಕಿ ಹತ್ತದ ಮೊದಲು ಆ ಮನೆ ಸುಡ್ತದ, ಆಮೇಲೆ ಮಂದಿ ಮನೆ ಸುಡ್ತದ. ಹಾಗೆ ಯಾರ ಮೇಲೆ ಶಿಫ್ಟ್ ಮಾಡಿದ್ರಿ ಅಂತಂದ್ರೆ ಮೊದಲು ನಿಮ್ಮನ್ನು ಸುಡ್ತದ, ಆಮೇಲೆ ಅವ್ರಿಗೆ ಸುಡ್ತದ. ಜನವಿನ ಕೋಪ
ದುರ್ಗದಕ್ಕೆ ಹೇಳುವುದು ಮನದ ಕೋಪ ಇವೆಲ್ಲ ಹೇಳ್ಯಾರ. ಶರೀರದ್ದು ಮನಸ್ಸಿದ್ದು ಸಿಟ್ಟು ಬಂತು ಅಂದ್ರೆ ಮನುಷ್ಯನಿಗೆ ಮನುಷ್ಯ ಆಗಿ ಇರುವುದಿಲ್ಲ. ದನ ಆಗ್ತಾನೆ, ಪಶು ಆಗ್ತಾನೆ. ನಾನು ನಾಯಿ ಪಾಯಿ ಜಳಕ ಕಾಲು ಕೆರಿತಾವ, ಗುಂಡು ಕೆದಿರ್ತಾವ. ನಮಗೂ ಸಿಟ್ಟು ಬಂತಂದ್ರೆ ಹಲ್ಲು ಕಡಿತೇವಿ, ಕಾಲು ಕೆದಿರ್ತೇವಿ, ಕೈ ಮುಟ್ಟಿಗೆ ಮಾಡ್ತೇವಿ. ನಾವು ಮನುಷ್ಯರಿಗೆ ಒಂದು ದನ ಆಗ್ತೇವೆ. ಪುಣ್ಯಾತ್ಮರೇ, ಅದಕ್ಕೆ ಮಹಾನುಭಾವರು ಸಿಟ್ಟು ತನ್ನ ವೇರಿ ಶಾಂತಿ ಪದರ ವೇರಿ ಅಂತ ಹೇಳಿದ್ದಾರೆ. ಮನುಷ್ಯನ ಜೀವನದಲ್ಲಿ ಶಾಂತಿ ಇರಬೇಕು. ಜೀವನದಲ್ಲಿ ದುಡ್ಡು ಹೆಂಗೆ ಬೆಳೆಸ್ಬೇಕಂತೀರಿ ಹಂಗೆ ಗೆಳತನ ಬೆಳೆಸಬೇಕು. ಯಾರು ನಿಮ್ಮ ಸಂಪತ್ತು ಹಾಳು ಮಾಡ್ಕೋಬೇಕಂತ ಅನ್ನಿಸ್ತಿಲ್ಲ. ಒಂದು ಮನೆ ಎರಡು ಮನೆ ನಾಲ್ಕು ಮನೆ ಅಂತ ಅಂತೀರಿ. 1 ಎಕರೆ 10 ಎಕರೆ 20 ಎಕರೆ ಅಂತೀರಿ ಅಲ್ಲ. ಹಾಗ ನಮ್ಮ ಜೀವನದಲ್ಲಿ ಶಾಂತಿ ಬೆಳೆಸಬೇಕು. ವೈರ ಕಡಿಮೆ ಮಾಡಬೇಕು. ವೈರ ಆಯ್ತು ಅಂತಂದ್ರೆ ಸಿಟ್ಟು ಬಂತು ಅಂದ್ರೆ ಹಲ್ಲ ನಾಲಿಗೆ ಕಡಿತಾವ. ಇಲ್ಲ ನಿಮ್ಮ ನಾಲಿಗೆ ನಿಮ್ಮ ಹಲ್ಲ ಕಡಿತಾವ ಸಿಟ್ಟು ಬಂತಂದ್ರೆ. ಅದಕ್ಕೆ ಮನುಷ್ಯ ಹೇಳ್ತಾರೆ, ನಿರ್ವಯ ಭಾವೇ ಸರ್ವಭೂತಾಸವೇ. ಮನುಷ್ಯನ ಜೀವನದಲ್ಲಿ ವೈರವನ್ನು ಬಿಡಬೇಕು. ಆ ವೈರ ಬಿಡ್ತು ಅಂದ್ರೆ ಮನುಷ್ಯ ಸುಖಿ ಆಗ್ತಾನೆ. ವೈರ ಬರ್ತದೆ ಯಾಕೆ? ಅಜ್ಞಾನದಿಂದ, ಲೋಭದಿಂದ, ಮತ್ಸರದಿಂದ ಬರ್ತದೆ. ಯಾವ ಮನುಷ್ಯನೇ ಜಗವೆಂದಡಂತಾನೆ, ಜಗದೀಶನುಂತಾನೆ, ಜಗದಾತ್ಮರೆಲ್ಲರುಂತಾನೆಂದು ಭಗವಂತನು ಉತ್ತಮನ ನೋಡ ಅಂತ ಹೇಳ್ಯಾರೆ. ನಮಗೆ ಬೈದಾರ್ರಿ, ನಮಗೆ ಅಂಗಾರ ಹೊಡೆದವ ಸಿಟ್ಟು ಬಂದ. ಸಿದ್ಧಾರ್ಢಿಗೆ ಹೊಡೆದಿಲ್ಲ, ಸಿದ್ಧಾರ್ಢಿಗೆ ಬೆಂಕಿ ಇಟ್ಟಿಲ್ಲ, ಸಿದ್ಧಾರ್ಢಿಗೆ ವಿಷಯ ಕೊಟ್ಟಿಲ್ಲ, ನಿನಗೆ ಕೊಟ್ಟಾಗ. ಸಿದ್ಧಾರ್ಥ ತಲೆ ಮೇಲೆ ಬೆಂಕಿ ಇಟ್ರು. ಸಾಧು ಆಯ್ತು ಕುಂತಾನೆ, ಮಂದಿಗೆ ಮೋಸ ಮಾಡ್ತಾನಂತ ಬೆಂಕಿ ಇಟ್ರು. ಶೀಗಿ ಹುಣ್ಣಿಮೆಗೆ ಧ್ಯಾನ ಮಾಡಿ ಕಟ್ಟಿ ಮೇಲೆ ಊರಾಗ ಭಿಕ್ಷೆ ಮಾಡಿ ಯಾರಿಗೆ ಬೇಡಿಲ್ಲ ಕಾಡಿಲ್ಲ ಪುಣ್ಯಾತ್ಮ ಒಂದು ಕಟ್ಟಿ ಮೇಲೆ ಕೂತರ ಶೀಗಿ ಹುಡುಗಿ ಹೋಗವ ಹೆಂಗ್ ಕುಂತ ಮಂದಿಗೆಲ್ಲ ಮೋಸ ಮಾಡ್ತಾನ. ನೋಡ್ಬೇಕು ಹೆಂಗ್ ಸಾವಿರ ತಲೆ ಮೇಲೆ ಬೆಂಕಿ ಇಟ್ಟ. ಕಣ್ಣು ತೆರೆದು ನೋಡೋರು ಇಟ್ಟು ಹೋಗ್ತಾನ. ಸ್ವಲ್ಪ ಯಾರು ಶಾಪ್ ಕೊಟ್ಟರೆ ನಿಂತ ಮನುಷ್ಯ ನಿಂತಲ್ಲೇ ಸಾಯ್ತಾರೆ. ಅಂತ ಶಕ್ತಿ ಇತ್ತು ಸಿದ್ಧಾರೂಢರಿಗೆ. ಎಷ್ಟು ಶಾಂತಿ! ನಿನ್ನ ಶಾಂತಿಗೆ ಚಂದ್ರ ಸೂರ್ಯ ಆರಿದ, ಬೆಂಕಿ ತಣ್ಣಗಾಯಿತು ಅಂತ ಹೇಳ್ಯಾರ. ಬೆಂಕಿ ತಣ್ಣಗಾಯಿತು ಸಿದ್ಧಾರೂಢ ಶಾಂತಿಗೆ. ಎಂತ ಶಕ್ತಿ ಇರ್ಬೇಕ್ರಿ ಪುಣ್ಯಾತ್ಮ ಅಂತಕ್ಕೆ. ವಿಷ ತಗೊಂಡು ಬರ್ತಾಳೆ ಹೆಣ್ಣವಳು. ಗೊತ್ತಾಗ್ತದಪ್ಪ ಅವ್ರಿಗೆ, ಅಮ್ಮ ಯಾಕೆ ಪಾಪ ಮಾಡ್ತೀಯಮ್ಮ, ಯಾಕೆ ಪಾಪ ಮಾಡ್ತೀಯ ಅಂತ ಹೇಳಿ ಗೊತ್ತಾಯ್ತಕ್ಕೆ ವಿಷಯ ಗೊತ್ತಾಗ್ಯದಂತ ವಾಪಸ್ ಮಾಡೋದು. ಅಮ್ಮ ಬಾ ತಾಯಿ, ಬಾ ತಾಯಿ ಬಾ. ನಾ ಕುಡಿದ್ರೆ ನಿಂಗೆ ಸಂತೋಷ ಆಗ್ತದೆ ನಮ್ಮ? ನಾ ವಿಷ ಕುಡಿದ್ರೆ ನಿಂಗೆ ಚಲೋ ಆಗ್ತದೆ ನಮ್ಮ? ಹ್ಞೂ ಅಂದಕ್ಕೆ ಆಕೆ ಹತ್ತಕ್ಕಿರ್ಬೇಕು ನೋಡಿ. ಆಕೆ ಇದ್ರಿಗೆ ವಿಷ ಕುಡಿತಾರೆ ಸಿದ್ಧಾರೂಢರು. ನಿನ್ನ ಶಾಂತಿಗೆ ತಣ್ಣಗಾಯಿತು ಉರಿಬರಡುವ ಅಗ್ನಿ. ಹೆಂಗ್ ಮಳೆ ಬಂದ್ರೆ ಬೆಂಕಿ ಆಗ್ತದೆ, ಹಂಗೆ ಸಿದ್ಧಾರೂಢ ಶಕ್ತಿ ಬರಲಿಲ್ಲ. ಆಕೆ ಎದುರಿಗೆ ವಿಷ ಕುಡಿತಾರೆ. ಎಷ್ಟು ಶಾಂತಿ ಇರ್ಬೇಕಲ್ಲಿ. ಬಂಗಾರ ಹಂಗೆ ಒಳಗಿಲ್ಲಪ್ಪ, ಕಡಿತಾರ, ಕಾಸ್ತಾರ, ಬಡಿತಾರ, ಅವಾಗ ತಗೋತಾರ ಬಂಗಾರ. ಮಹಾತ್ಮರ ಪೂಜ್ಯರು ಹಂಗೆ ಆಗಿರಿ. ಸಿದ್ಧಾರೂಢ ವಿಷಯ ಕೊಟ್ಟರು, ಹೊಡೆದ್ರು, ಬಡಿದ್ರು. ಶಾಂತಿ ಸಾಗರ ಸಿದ್ಧಾರೂಢ, ಪರಮಾತ್ಮ ಸಿದ್ಧಾರೂಢ. ಗುಡಿ ಕಟ್ಟದವರಿಗೆ ಮಳಿ, ಗುಡಿ ಕಟ್ಟದವರಿಗೆ ಬೆಳಕು, ಗುಡಿ ಕಟ್ಟದವರಿಗೆ ಗಾಳಿ, ಗುಡಿ ಕೆಡದವರಿಗೆ ಗಾಳಿ ಬೆಳಕು. ಹೆಂಗ ಪರಮಾತ್ಮ ಕೊಡ್ತಾನೆ ಹಂಗ ಸಿದ್ಧಾರೂಢ ಪರಮಾತ್ಮ, ಸಿದ್ಧಾರೂಢ ಭಗವಂತ. ಬೈದವರನ್ನ ಬಂಧುಗಳೆಂಬೆ,
ಜಗದವರೆಂದ ಜನ್ಮ ಹಿತೈಷಿವರಲ್ಲೇ. ಬಸವಣ್ಣ ಆಡಿದಂಗೆ ಸಿದ್ಧಾರೂಢರು ನಡೆದರು, ಪುಣ್ಯಾತ್ಮ ನಡೆದ್ರು, ಬಡೆ ಮಾತಾಡಿದ ನಡೆದು. ಅಂತ ಸದ್ಗುರು ಏನಪ್ಪಾ ಅಂದ್ರೆ ಇರ್ಬೇಕು. ಶಾಂತ ಸೇವನೆ ಇದು ನಿಮ್ಮ ಹಂಗೆ ಕೈಯ ಅಂತ ಶರಣ ಹೇಳದಂಗೆ, ಯಾರಿಗೆ ಶಾಂತಿ ಸೇವನೆ ಸಮಾಧಾನ ಇರ್ತದೆ ಅವರೇ ಪರಮಾತ್ಮ. ಪೂಜೆ ಮಾಡಿದವರಿಗೆ ಪರಮಾತ್ಮ ಮಳೆ ಬೆಳೆ ಕೊಡ್ತಾನೆ, ಗುಡಿ ಕಟ್ಟದವರಿಗೆ ಕೊಡ್ತಾನೆ, ಗುಡಿ ಕೆಡದವರಿಗೆ ಕೊಡ್ತಾನೆ. ಹ್ಯಾಂಗ ಪರಮಾತ್ಮ ಬೈದವರಿಗೆ, ನೀಡಿದವರಿಗೆ, ಕೊಟ್ಟವರಿಗೆ, ಎಲ್ಲರಿಗೆ ಗುಡಿಯಾಗ ರೊಕ್ಕ ಇಟ್ಟವ್ರ ಮೇಲೆ ಕೃಪಾ, ಗುಡಿಯಾಗ ಕಳ್ತನ ಮಾಡ್ಕೊಂಡು ಹೋದವ್ರ ಮೇಲೆ ಪರಮಾತ್ಮ. ಸದ್ಗುರು ಸಿದ್ಧಾರೂಢರು ಅಂತ ಅನುಭವ ಹುಡುಕಲು ಸಿಗದಲ್ಲ ಈ ಯುಗದೊಳಗೆ. ಅಂತ ಮಹಾತ್ಮ ಹೋಗಿದ್ದಾರೆ. ಮಹಾತ್ಮರು ಸಿದ್ಧಾರೂಢರು ಹೋಗೋ ಟೈಮ್ ಎಷ್ಟು ತ್ರಾಸ ಕೊಟ್ಟರು, ವಿಷಯ ಕೊಟ್ಟರು. ಒಂದ್ಸಲ 7 ಸಲ ಕೊಟ್ಟರು ವಿಷಯ. ಭಕ್ತರೆಲ್ಲ ಆತರ ಕರೆದ್ರೆ, ಯಪ್ಪ ನೀವು ಹೋದ್ರೆ ನಾವು ಉಳಿಯಂಗಿಲ್ಲಪ್ಪ, ನಾವು ಸಾಹಿತ್ಯ ಕಾಳಕತ್ರ ಮಾತಾಡಕ್ ಬರ್ತಿಲ್ಲ, ಕೈ ಮಾಡಿ ಹೇಳ್ತಾರಪ್ಪ. ನಾ ಇರ್ತೀನಿ. ಬಂಗಾರ ಹಂಗೆ ಯಾರು ಖರೀದಿ ಮಾಡಲ್ಲಪ್ಪ, ತಿಕ್ತಾರೆ, ಕಡಿತಾರೆ, ಕಾಸ್ತಾರೆ, ಬಡಿತಾರೆ. ಬಡದ ಬಂಗಾರ ಖರೀದಿ ಮಾಡ್ತಾರೆ ಪುಣ್ಯಾತ್ಮರೇ. ಸಿದ್ಧಾರೂಢ ಇಷ್ಟ ಪೂಜ್ಯರ ಹಂಗೆ ಆಗಿಲ್ಲ. ವಿಷ ಕೊಟ್ಟು ನೋಡಿದ್ರು, ಬಡದು ನೋಡಿದ್ರು, ಹಾವು ಬಿಟ್ಟು ನೋಡಿದ್ರು, ಎಲ್ಲಾನು ಬಾಯ ಕಡಿಮೆ ನೋಡಿದ್ರು. ಶಾಪ ಅನ್ನೋದ್ರ ಸಾಮರ್ಥ್ಯ. ಸಾಯಿ ಅಂದ್ರೆ ನಿಂತಲ್ಲೇ ಸಾಯಿ, ಕುಂತ ಸಾಯಿ ನಿಂತಲ್ಲೇ ಸಾಯಿ, ಅಷ್ಟು ಶಕ್ತಿ ಇತ್ತು ಅವ್ರಂತೆ. ದೇವತೆಗಳು ಬರ್ತಿದಂತೆ. ವಿಷ ಕೊಟ್ಟ ಕಾಲಕ್ಕೆ ವೀರಭದ್ರಪ್ಪ ಅಂತ ಮುದುಕಿದ್ದ, ನಾವು ಹೋದ ಕಾಲಕ್ಕೆ ಬಹಳ ಮುಪ್ಪಿನ ಮುದುಕ. ಸಿದ್ಧಾರೂಢ ಸೇವಾ ಮಾಡಿದ. ಆ ಅಜ್ಜನ ಅಂತ ಕೂಡಿಸ್ತಿದ್ದೇವೆ ನಾವು. ಯಜ ಅಜ್ಜನ ಸಿದ್ಧಾರೂಢ ಹೇಳಪ್ಪ ಅಂದ್ರೆ ಏನ್ ಹೇಳಪ್ಪ, ಏನ್ ಅಳ್ತಿದ್ದು ಹೇಳ್ಬೇಕಾದ್ರೆ ಅಳ್ತಿದ್ದು, ಕಣ್ಣಾಗಿರ್ತ ಅಳ್ತಿದ್ದಪ್ಪ. ನಮ್ಮಪ್ಪ ವಿಷ ಕೊಟ್ಟರು, ಬಾಗಿಲು ಮುಚ್ಚಿ ಹೋಗಿ ಅಂದ್ರು. ಸಿದ್ಧಾರೂಢರು ಬಾಗಿಲು ಮುಚ್ಚಿಕೊಂಡು ಹೋಗಿ ಅಂದ್ರು. ಯಪ್ಪ ನಾವು ಹೊರಗೆ ಹೋಗಿ ಏನ್ ಮಾಡೋದು, ಇಲ್ಲ ಬಾಗಿಲು ಮುಚ್ಚಿಕೊಂಡು ಹೋಗ್ರಿ ಅಂದ್ರು. ನಾವೆಲ್ಲ ಬಾಗಿಲು ಮುಚ್ಚಿ ಹೆಣ್ಣು ಗಂಡು ಒಂದ್ಸಲ ಅಳ್ಕೋತು ಕುಂತ್ರೆ ಯಾರು ಕಣ್ಣು ಹಚ್ಚಿಲ್ಲ. 7 ದಿವಸ ಒಂದ್ಸಲ ಬಾಲ್ ಕಡೆ ನೋಡ್ಬೇಕು, ಅಳ್ಕೋತು ಕುಂದಿರ್ಬೇಕು. ಆ ಮುಚ್ಚೆ ಹೇಳ್ತಿದ್ದ, ಅಜ್ಜ ಹೇಳ್ತಿದ್ದ, ವೀರಭದ್ರಪ್ಪ ಅಂತಿದ್ದ, ಏನ್ ಹೇಳಪ್ಪ, ರಾತ್ರಿ 12 ಬಂದ್ರ ಮೇಲೆ ಆಕಾಶದಿಂದ ಪೀತಾಂಬರ ಸೀರೆ ಉಟ್ಟಿರ್ತಕ್ಕಂಥ ಹೆಣ್ಮಕ್ಳು ಮ್ಯಾಲಿನ ಒಳಗೆ ನಿಂತಿದ್ರು ಯಪ್ಪ. ನಮ್ಮ ಅಪ್ಪನ ಸೇವಾ ಮಾಡಿ ದೇವತೆಗಳು ಹೋಗ್ತಿದ್ರು ಯಪ್ಪ ಅಂತ ಕಣ್ಣ ನೀರು ಹೇಳ್ತಿದ್ರು ಮುಚ್ಚೆ ವೀರಭದ್ರಪ್ಪ. ಮನುಷ್ಯರ ಸೇವಾ ಮಾಡಿಲ್ಲಪ್ಪ, ದೇವತೆಗಳ ಸೇವಾ ಮಾಡ್ಯಾರ. ನಿಮ್ಮ ಊರು ಹೆತ್ತ ಭಾಗ್ಯ. ನಿಮ್ಮ ಮಕ್ಕಳು ನಿಮ್ಗೆ ಸೇವಾ ಮಾಡೋದು, ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಗೆ ಸೇವಾ ಮಾಡೋದು. ಯಾರು ಸೇವಾ ಮಾಡಕ್ಕೆ ಪರಮಾತ್ಮ ದೇವತೆಗಳು ಬರ್ತಿದ್ರು. ರಾತ್ರಿ 12ಕ್ಕೆ ಯಾರ್ಯಾರು ಸೇವಾ ಮಾಡ್ಯಾರಿ. ಸಿದ್ಧಾರೂಢ ರಾತ್ರಿ ಏನಪ್ಪಾ ಅಂತಂದ್ರೆ 12 ಮೇಲೆ ಯಾರಿಗೆ ಮಾಡೋದು ತಿರುಗಾಡ್ಬಿಡ್ತಾರೆ. ಅವಾಗ ಭಾಳ ಅಡವಿ ಇತ್ತವು, ಅಡವಿ ತಿರುಗಾಡ್ಬಿಡ್ತಿದ್ದಿಲ್ಲ. ಯಾರು ಬರಬೇಡ ಹೊರಗೆ ಅಂತೇನೋ. ಹತ್ತಿ ಮತ್ತು ದಾಸರ ದೇಸಾಯಿ ಅಂತ ಮುತ್ಯ ಇದ್ದ ಅಜ್ಜ. ನಾವು ಹೋದ ಕಾಲಕ್ಕೆ ಅವನ ವಯಸ್ಸು 16, 17 ವಯಸ್ಸು, 18, 20 ವರ್ಷ ಮಠಕ್ಕೆ ಬರ್ತಿದಂತ. ರಾತ್ರಿ ಏನಪ್ಪಾ ಅಂತ ಕೇಳಿದ್ರೆ ಅವಾಗೆಲ್ಲ ಅಡವಿ ಇತ್ತಲ್ಲಿ. ರಾಜರು ಬರೋರು 30 ದೇಶದ ರಾಜರ ಹೆಣ್ಣು ಬರೋ ಅಂತದ್ದು ಐಶ್ವರ್ಯ. ಸಿದ್ಧಾರೂಢರು ರಾತ್ರಿ ಹೇಳ್ತಾರಂತ, ರಾತ್ರಿ 5 ಗಂಟೆಗೆ ಬಂದು ಅಡವಿ ಇರ್ತದೆ. 5 ಗಂಟೆಗೆಲ್ಲ ಊಟ ಮಾಡಿ ಮುಗಿಸ್ತೇವೆ. ರಾತ್ರಿ ಯಾರು ಹೊರ ಬರಬೇಡ ಅಂತೀರಂತ. ನಾವು ಇರುವಾಗ ಮುದಕ್ಕೆ ಹೇಳ್ತಿದ್ದ. ರಾತ್ರಿ ಒಂದ್ ದಿವಸ ಬಾಂಬೆ ಜನ ಬಂದಿದ್ರಿ ಅಪ್ಪ. ನಾವು ಬಾಂಬೆ ಜನ ಬಂದ ಕಾಲಕ್ಕೆ ಆ ಹೆಣ್ಮಕ್ಳಿಗೆ ಒಯ್ದು ನಾಸಿಕ್ ಶರಣಪ್ಪನ ಮಠದಿಂದ ಒಯ್ದು ಬಿಡಾಕಂತ ಹೋದವ. ರಾತ್ರಿ ದೊಡ್ಡ ಅಶ್ವರ ಅಂದ್ರೆ ಕಡ್ಡಿ, ಸಿದ್ಧಾರ್ಥ ಕೈಲಾಸ ಮಂಟಪದ ಕಡ್ಡಿ ತಿರುಗಾಡ್ತಿತ್ತು. ಕಡ್ಡಿ ಯಪ್ಪ ಅಂತ ಚಟ್ಟ ಚೀರ್ದ. ಬಾಂಬೆಯಲ್ಲಿ ಬಿಡಕ್ ಹೋಗಿದ್ದ, ಚಟ್ಟ ಅಂತ ಚೀರದ ಕೂಡಲೇ ಸಿದ್ಧಾರ್ಥ ಶಯನ ಮಂದಿರದ ಹೊರಗೆ ಬಂದ್ರಂತೆ. ರಾತ್ರಿ 12ಕ್ಕೆ ಬಂದ್ರು. ಯಾಕೋ ವೀರಭದ್ರಪ್ಪ ಯಾಕೆ ಚೀರ್ದು? ಯಪ್ಪ ಕಡ್ಡಿ ಎಂತ ಕಡ್ಡು ಯಪ್ಪ, ಬಿಳಿ ಕಡ್ಡಿ ನೋಡಿ ಭಯಂಕರ ಗಾಬರಿ ಆಯ್ತಲ್ಲ.
ನಿನಗೆ ಹೇಳಿಲ್ಲ ರಾತ್ರಿ 10 ಗಂಟೆ ತಿರುಗಾಡಂತ. ರಾತ್ರಿ ಮನುಷ್ಯರನ್ನು ಪಶು ಪಕ್ಷಿ ದೇವತೆಗಳನ್ನು ಸಿದ್ಧಾರ್ಥ ಸೇವೆ ಮಾಡ್ತಾರೋ, ನೀ ಇಲ್ಲೇ ಬಂದಿದೀಯ ಅಂದ್ರೆ ಸಿದ್ಧಾರ್ಥ ಪುಣ್ಯಾತ್ಮರೇ. ಸಿದ್ಧಾರ್ಥ ಮನುಷ್ಯ ಅಲ್ಲ, ಅವತಾರಿ ಪುರುಷ. ನೀವು ನಂಬಿಲ್ಲ, ನೀವು ಹೆಸರು ಕೇಳ್ತೀರ ಅಷ್ಟೇ. ನೀವು ನಂಬಲಿ, ನೀವು ಪೂಜೆ ಮಾಡಿ ನೋಡ್ರಿ, ನೀವು ಭಜನೆ ಮಾಡಿ ನೋಡ್ರಿ. ಅವಾಗಿದ್ದು ಸಿದ್ಧಾರೂಢ ಈಗೂ ಅದನ್ನೇ ಸದಾ ಇರ್ತಾನೆ. ಪರಮಾತ್ಮನಿಗೆ ಸಾವು ಇಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಅಂತೀರಿ, ಸಿದ್ಧಾರೂಢ ದೇಹ ಬಿಟ್ಟನಂತೀರಿ. ಇಲ್ಲ ಇಲ್ಲ. ಅಂಗಿ ಕಳೆದವ್ರು ಸಾಯ್ತೀರಿ, ಅಂಗಿ ಕಳೆದವ್ರು ಸಾಯ್ತೀರಿ. ವಸಾಂಶ ಜೀರ್ಣಾನಿ ಯಥಾಭಿಯಾಯ ನವಾನಿ ಗೃಹಾತಿ ನರೋಪರಾಣಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದು ಸಿದ್ಧಾರೂಢ ಅಂಗಿ ಶರೀರ, ಜೀವನ ಸರ್ಗಕ್ಕಿದ್ದಾನೆ. ಸಾಯೋ ಟೈಮ್ ಹೇಳ್ಯಾರ ಅವರು, ಯಾರು ನನ್ನ ಮೇಲೆ ಪ್ರೀತಿ ಇಟ್ಟು ಹಿಂಗೆ ಭಜನೆ ಭಕ್ತಿ ಮಾಡ್ತೀರಿ ಅವ್ರಿಗೆ 1000 ವರ್ಷ ಬೇಡದ ಫಲ ಕೊಡ್ತೀನಿ ಅಂತ ಸಿದ್ಧಾರೂಢ ಹೇಳಿದ್ದಾರೆ. ಈಗೂ ಈ ಶಬ್ದನು ನಂಬಿ ಕೆಟ್ಟವರುಂಟು ಜಗದಿ ಅಂತ ಮಹಾತ್ಮ ಹೇಳ್ಯಾರ. ನಂಬಿಕೆ ಇದ್ದವ್ರಿಗೆ ಏನು? ಲಿಂಗ ದೇವರಂದ್ರ ದೇವರ, ಕಲ್ಲಂದ್ರೆ ಕಲ್ಲ. ಗುಡ್ಯಾಗ ಮೂರ್ತಿ ದೇವರಂದ್ರ ದೇವರ, ಕಲ್ಲಂದ್ರೆ ನಿನ್ನ ಪಾಲಿ ಕಲ್ಲೇ. ದೇವರನ್ನ ಪಾಲಿ ಕಲ್ಲೇ. ಅದಕ್ಕೆ ಮನುಷ್ಯನ ನಂಬಿಕೆ ವಿಶ್ವಾಸ ಇರಬೇಕು. ಪುಣ್ಯಾತ್ಮರೇ, ಆ ನಂಬಿಕೆ ಎಂದೂ ಮನುಷ್ಯನನ್ನು ಕೆಡಗಿಲ್ಲ. ನಿಮ್ಮ ನಂಬಿಕೆ ಕೆಡಬಾರ್ದು. ನಿಮ್ಮನ್ನು ಪರಮಾತ್ಮ ಗುರುನಾಥ ಕೆಡಗುವಂಗಿಲ್ಲ. ನಿಮ್ಮನ್ನು ಕಾಪಾಡೋ ಮಾಡ್ತಾನೆ, ಸದಾ ರಕ್ಷಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಸಿದ್ಧಾರ್ಥ ಚರಿತ್ರೆದಾಗ ಎಲ್ಲಿ ಹೆಣ್ಮಗಳು, ಎಲ್ಲಿ ಹುಲಿ, ಎಲ್ಲಿ ನಾವು ಕೇಳಿರಲ್ಲ. ಎಲ್ಲಿ ಮದ್ರಾಸು ಮದ್ರಾಸದಾಗ, ಎಲ್ಲಿ ಸಮುದ್ರದ ಹಡಗನಾಗ, ಎಲ್ಲಿ ಅಡವ್ಯಾಗ ಹುಲಿ, ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ನಂಬಿ ಕರೆದರೆ ಹೋಯಂದಾನೆ ಶಿವನು ಅಂತ ಹೇಳಿದ ಪುಣ್ಯಾತ್ಮರೇ. ನಂಬಿಕೆ ಇದ್ರೆ ಅದ ತಾಯಿ ದೇವರಂತಾರೆ. ನಂಬಿದ್ರು ದೇವರು. ಅಕ್ಕಿ ಒಂದು ಹೆಣ್ಮಗಳಂದ್ರೆ ನಿನ್ನ ಪಾಲಿಗೆ ಏನದು? ಹೆಣ್ಣೆ ಅದು. ದೇವರದ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದನ್ನು ಶಾಸ್ತ್ರ ಹೇಳ್ತದೆ. ನಿನ್ನ ಪಾಲಿಗೆ ಮಾಂಸದ ಕಣ್ಣದ. ನಂಬುದ್ರೆ ಅದು ನಿನ್ನ ಪಾಲಿಗೆ ದೇವರದ ತಾಯಿ. ನಂಬಬೇಕ್ರಿ ಮನುಷ್ಯನಿಗೆ. ನಂಬಿ ಕೆಟ್ಟವರುಂಟು ಜಗದಿ ಅಂತ ಮಹಾನುಭಾವರು ಹೇಳಿದ್ದಾರೆ. ಅಂಥ ನಂಬಿಕೆ ನಿಮಗೆ ಎಲ್ಲರಿಗೂ ಇರಬೇಕು. ಸಮಯ ಬಹಳ ಆಗ್ಯದ, ಜನ ಬಹಳ ಬಂದಿರಿ, ಇನ್ನು ಪ್ರಸಾದ ಆಗಬೇಕು. ನೀವು ಜಲ್ದಿ ಬರ್ರಿ, ನಾವು ಜಲ್ದಿ ಹೇಳ್ತೇವೆ. ನೀವು ಆರಾಮ್ಸಿರಿ ಬರ್ತೀರಿ. ಊಟ ಟೈಮ್ ನಾವು ಬಿಡ್ತೇವೆ ಶಾಸ್ತ್ರಗಳ. ಅದು ಸಿಗ್ತದ್ರಿ, ಹುಗ್ಗಿ ಎಲ್ಲರ ಮನೆ ಸಿಗ್ತದೆ. ಈ ಮಾತು ಸಿಗ್ತಾವ. ನಾಳೆ ಕೇಳಿದ್ರೆ ಸ್ವಾಮಿ ಯಾವಾಗ ಸಿಗ್ತಾರೆ ಹುಗ್ಗಿ ನಿಮ್ಮ ಮನೆಯಾಗ ಇಲ್ಲಾರ ಮಾಡ್ಕೊಂಡು ಹೋಗ್ತೀವಿ. ಈ ಮಾತ ನಿಮ್ಮ ಗಂಡ ಹೇಳ್ತಾನೆ, ನಿಮ್ಗೆ ಒಂದು ಹೇಳ್ತೇನೆ ತಗೋತಾನೆ. ನಾವು ಹೇಳಿದ್ರು ನೀನು ತೋಡ್ಬೇಕಿದೆ. ಗಂಡನ ಮಾತು ಕೇಳೋರು ಯಾರು ಕೇಳೋದಿಲ್ಲ. ಹೆಂಡತಿ ಮಾತು ಕೇಳೋದು ಇದ್ದಿರ್ಬೋದು, ಗಂಡನ ಮಾತು ಕೇಳೋದು ಯಾರು? ಇಂಥ ಕಾಲಕ್ಕೆ ಮಾತು ಸಿಗ್ತಾವಿದೆ ನಿಮ್ಗೆ. ಎಷ್ಟು ರೊಕ್ಕ ಸಿಗ್ತಾವ? ಎಲ್ಲಿಂದ ಬಂದರೆ ಪುಣ್ಯಾತ್ಮರು ಮಹಾತ್ಮರು ಬಂದರೆ 2 ಮಾತು ಕೇಳ್ತಕ್ಕಂಥ ಪುಣ್ಯ ನಮ್ದಿಲ್ಲ ಅಂದ್ರೆ ನಮ್ಮಂತ ದುಃಖಿಗಳು ಜಗತ್ತಿನ ಮತ್ತಾರಿಲ್ಲ. ಅದಕ್ಕೆ ನಾಳೆ ಹಿಡಿದು ಜಲ್ದಿ ಬರ್ರಿ. ಇಲ್ಲಿ ಊಟದ ಅದಲ್ಲ, ಊಟದ ಚಿಂತೆ ಇಲ್ಲ. ಹೌದ್ರಿ ಸ್ವಾಮಿ, ನಮ್ಗೆ ಕೊಡ್ತೇನೆ. ಅವು ನಮ್ಮ ಮನ್ಯಾಗ ಕುಂತಾವ, ಅವು ಕರ್ಕೊಂಬರ್ರಿ. ಅವು ಹುಗ್ಗಿ ನೋಡಿ, ಇಲ್ಲಿ ರೊಟ್ಟಿ ಹೊಡ್ತೇನೆ ಹುಗ್ಗಿ. ಇವಾಗ ಪಟ 2 ರೊಟ್ಟಿ ಖಾರ ಪುಡಿ ಇಟ್ಟು ಬರ್ರಿ ತಿನ್ನೋದೇ. ಏನ್ರಿ ಮನುಷ್ಯ ಉಣ್ಣುತ್ತಿರೋದೇನು? ಮುಗಿದ ಕಡಿಕತೆ ಉಣ್ಬೋದೇ ಸಾಯ್ತೀರಿ. ಮತ್ತೆ ಉಣಾಕೆ ಹುಟ್ಟಿರಿ, ಮತ್ತೆ ಅದು ಬಿಟ್ಟು ಮತ್ತೇನದ? ಬರ್ರಿ ಅಂತ ಮಹಾತ್ಮರು ಪುಣ್ಯಾತ್ಮರು ಬಂದಿದ್ದಾರೆ. 2 ಮಾತು ಕಿವ್ಯಾಗ ಬೀಳ್ತಾವ್ರಿ, ಜನ್ಮ ಉದ್ಧಾರ ಆಗ್ತದೆ. ಅಂತಹದ್ದೇನಪ್ಪ ಅಂದ್ರೆ ಕಾರ್ಯಕ್ರಮ ಸಿದ್ಧಾರ್ಥ ಧೈರ್ಯದಿಂದ ನಡೆದ. ನಾಳಿನಿಂದ ನಾವೆಲ್ಲರೂ ಜಲ್ದಿ ಟೈಮ್ ಸರಿ ಬರ್ರಿ. ಎಲ್ಲ ಮಹಾತ್ಮರು ಹೇಳ್ತಾರೆ. ಹೇಳೋರು ಎಲ್ಲ ಭಾಳ ಕಡೆ ಟೈಮ್ ಇಲ್ಲ. ಟೈಮ್ ಇಲ್ಲಕ್ಕೆ ಎಲ್ಲರೂ ಬಿಟ್ಟಿದ್ದಾರೆ. ನಾಳೆ ಹಿಡಿದು ನೀವು ಬೇಗ ಬರ್ತೀರಿ ಅಂತ ತಿಳಿದು ನನ್ನ ಇಲ್ಲಿವರೆಗೆ ತಮ್ಮ ದಿವ್ಯಾಂಗತ್ವವನ್ನು ದಯಪಾಲಿಸಿರುವಂತಹ ಪೂಜ್ಯರ ಅಡಿದಾವರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ